ಸೊ ಈಗ ಭವ್ಯ ಅವ್ರ ವಿಚಾರಕ್ಕೆ ಬರೋದಾದ್ರೆ ಎಲ್ಲರೂ ಹೇಳ್ತಿದ್ದಾರೆ, ನಾವು ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತಂದರೆ ಭವ್ಯ ಆಚೆ ಬರ್ತಾರೆ, ಧನರಾಜ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಭವ್ಯ ಅಲ್ಲೇ ಉಳ್ಕೊಂಡಿದ್ದಾರೆ ಈಗ. ಸೊ ಅವ್ರು ಡಿಸರ್ವಾ ಅಲ್ಲಿ ಉಳ್ಕೊಳ್ಳೋಕ್ಕೆ? ನನ್ನ ತಂಗಿ ಜಿಂಕೆ 5 ಜನ ಇದ್ದಾಗ ನಾನು ಹೇಳಿದ್ದು ಗೌತಮಿ, ನಾನು, ತಂಗಿ ಜಿಂಕೆ ಈ ಮೂವರಲ್ಲೇ ಯಾರಾದರೂ ಹೋಗ್ತಾರೆ, ಮಂಜು ಮತ್ತು ರಜತ್ ಸೇಫ್ ಆಗುವರು ಅನ್ನೋ ರೀತಿಯೇ ನಾನು ಅಂದ್ಕೊಂಡಿದ್ದೆ. ಗೌತಮಿಯವರು ಎವಿಕ್ಟ್ ಆದಾಗ ನಾನೇ ಹೇಳಿದ್ದೆ ತಂಗಿ ಜಿಂಕೆ ಅಥವಾ ನಾನು ಇಬ್ಬರಲ್ಲಿ ಯಾರಾದರೂ ಒಬ್ರು ಹೋಗ್ತಾರೆ ಅಂತ. ಯಾವಾಗ ಭವ್ಯವರು ಸೇಫ್ ಅಂತ ಹೇಳಿದಾಗ ನಾನು ಫಿಕ್ಸ್ ಆದೆ, ಇದು ಈ ಸಲ ನಾನೇ ಹೋಗ್ತೀನಿ ಅನ್ನೋ ಥರ. ಹಾಗೇನಿಲ್ಲ, ಭವ್ಯ ಅವರಿಗೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಇದೆ. ಆಮೇಲೆ ಅವರ ಆಟ ಆಡೋ ರೀತಿಗೂ ಒಂದಷ್ಟು ಜನ ತುಂಬ ಇಷ್ಟಪಡ್ತಾರೆ. ಅವರು ನಾನು ನೋಡಿರೋ ಪ್ರಕಾರ ಮನೆಯಲ್ಲಿ ಅವ್ರನ್ನ ಹತ್ರದಲ್ಲಿ ನೋಡಿರೋ ಪ್ರಕಾರ ಆ ಹುಡುಗಿ ತುಂಬ ಮೃದು ಸ್ವಭಾವ. ಮನೆಯಲ್ಲಿ ಇರಬೇಕಾದ್ರೆ ಒಂದು ಜೆಲ್ ಆಗ್ತಾರೆ ಎಲ್ಲರ ಜೊತೆ. ಟಾಸ್ಕ್ ವಿಚಾರಕ್ಕೆ ಬಂದಾಗ ಸಿಟ್ಟು ಮಾಡ್ಕೋತಾರೆ. ನಾನು ಹೇಳ್ತೀನಿ, ತಂಗಿ ಜಿಂಕಿ ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತೀರಿ, ಈ ವಾರ ತುಂಬ ಅಗ್ರೆಷನ್ ಕಾಣಿಸ್ತಿದೆ ಹಾಗೆ ಹೀಗೆ ಅಂತ. ಅದು ಬೇಕಂತ ಮಾಡ್ತಿಲ್ಲ, ಏನೋ ಆ ಆಟದಲ್ಲಿ ಗೆಲ್ಲಬೇಕು ಅಥವಾ ನಾನು ಆ ಒಂದು ಏನು ಬಿಸಿ ಇರುತ್ತಲ್ಲ ಅದಕ್ಕೆ ಹಾಗಾಗ್ತಿದೆ ಅನ್ನೋ ಥರ ಆಗ್ತಿದೆ. ನನಗೆ ನೀವು ಈಗ ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನಾನೀಗ ತಪ್ಪು ಆಯಿತು, ತಪ್ಪನ್ನು ಒಪ್ಕೊಂಡು ಈಗ ಅಕಸ್ಮಾತ್ ದೋಸ್ತ ನನ್ನನ್ನು ನಾಮಿನೇಷನಿಂದ ಪಾರು ಮಾಡಿ ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ದು, ಅಕಸ್ಮಾತ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ನಾನು ಅಲ್ಲಿ ಹೇಳ್ತಿದ್ದು, ನನ್ನನ್ನು ಬೇಡ, ನಾನು ಈ ವಾರ ಏನು ತಪ್ಪು ಮಾಡಿದ್ದೀನಿ, ಆ ತಪ್ಪು ಮಾಡಿದ್ರಿಂದ ಜನರ ಒಪಿನಿಯನ್ ಏನಿದೆ ಅದನ್ನು ತಗೊಂಡೇ ಫಿನಾಲೆಗೆ ಹೋಗ್ತೀನಿ. ಅದು ತಪ್ಪು ಮಾಡಿ ನಾನು ಇವರಿಂದ ಬಚಾವಾಗಿ ನಾನು ಹೋಗೋದಕ್ಕೆ ಇಷ್ಟಪಡಲ್ಲ. ಬಟ್ ನಿಮಗಿಂತ ಭವ್ಯ ಜಾಸ್ತಿ ತಪ್ಪು ಮಾಡಿದ್ದಾರೆ. ಅವ್ರು 3-4 ಸತಿ ತಪ್ಪು ಮಾಡಿದರೆ ತಪ್ಪನ್ನ ಒಪ್ಕೊಂಡು ಇಲ್ಲ ಅಲ್ಲಿ ಇಲ್ಲಿ ಕಣ್ಣೀರು ಸುರಿಸ್ತಾರೆ. ಆಮೇಲೆ ತಿರ್ಗಾ ಕ್ಯಾಪ್ಟನ್ಸಿ ನೀವಾಗಿದ್ರೆ ಕ್ಯಾಪ್ಟನ್ಸಿನ ಬಿಟ್ಕೊಡ್ತಾ ಇದ್ರಿ ಅವತ್ತು. ಆ ಫಾಲ್ಟ್ ಆಗಿರುತ್ತಲ್ಲ, ಅವ್ರಿಗೆ ಬಾಲ್ ಗೊತ್ತಿದ್ರು ಸುಮ್ಮನಿರು ಅಂತಾರಲ್ಲ. ಸೊ ಅದು ಗೊತ್ತಿದ್ದಿದ್ರೆ ಅವರು ಕ್ಯಾಪ್ಟನ್ಸಿನ ಬಿಟ್ಕೊಡ್ತಾ ಇದ್ರು. ಅವ್ರು ಕ್ಯಾಪ್ಟನ್ಸಿನೂ ಬಿಟ್ಕೊಡಲ್ಲ. ಕ್ಯಾಪ್ಟನ್ಸಿನ ತಪ್ಪನ್ನು ಒಪ್ಪಿಲ್ಲ, ಅದ್ರ ಬಗ್ಗೆ ನಾನೇ ಕೂಡ ರೀಸನ್ ಕೊಟ್ಟು ಅವ್ರನ್ನ ಒಂದಷ್ಟು ವಿಚಾರದಲ್ಲಿ ಹೇಳಿದ್ದೀನಿ. ಅವರು ಇರಬೇಕಾಗಿತ್ತ, ನೀವಿರಬೇಕಾಗಿತ್ತ? ನಾನು ಹೇಳ್ತಿರೋದು ಇದು ಆ ರೀತಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಆ ಪರಿಸ್ಥಿತಿಯಲ್ಲಿ ಈ ಥರ ಡಿಸಿಷನ್ ತಗೋತಾರೆ ಅಂತ ಒಂದಷ್ಟು ಜನರಿಗೆ ಇಷ್ಟ ಆಗಿರ್ಬೋದು. ನೀವು ಆಗಲೇ ಹೇಳಿದಾಗೆ ನೀವು ಯಾಕೆ ಇಷ್ಟೊಂದು ಪುಕ್ಕಳ್ತನ ತೋರಿಸ್ತೀರಿ, ನನ್ನ ಈ ನಿರ್ಧಾರ ಒಂದಷ್ಟು ಜನರಿಗೆ ಇವನು ಏನು ಡಿಸರ್ವ್ ಇದ್ದಾನೆ ಅನ್ನೋ ಥರ ಅನ್ಸಿರ್ಲೂಬಹುದಲ್ಲ ಅಂತ ನನಗೆ. ಹಾಂ, ಪುಕ್ಲುತನ ಫಸ್ಟ್ ಹಾಫಲ್ಲಿ ಇತ್ತು, ಸೆಕೆಂಡ್ ಹಾಫಲ್ಲಿ ಇರಲಿಲ್ಲ. ಅದೇ ಬಿಗ್ ಬಾಸ್. ನಾನು ಹೇಳಿದ್ದು, ಈಗ ನಾನು ಏನೋ ಒಂದು ಡಿಸಿಷನ್ ತಗೋತೀನಿ ಅಥವಾ ಒಂದು ತಪ್ಪಾಗಿರುತ್ತೆ, ಅದನ್ನು ಒಪ್ಕೊಂಡ ನಂತರನು ಈಗ ನೀವೀಗ ಕ್ಯಾಪ್ಟನ್ಸಿಯಿಂದ ಹೊರಗೆ ಬರ್ತಿದ್ದೀರಿ ಅಂತ ಹೇಳ್ತಿದ್ರಲ್ಲ, ಹೌದು, ನಾನು ಆಬ್ವಿಯಸ್ಲಿ ಹಾಗೆ ಮಾಡ್ತಿದ್ದೆ. ಭವ್ಯವರು ಹಾಗೆ ಮಾಡಿಲ್ಲ. ಬಹುಶಃ ಆ ಒಂದು ಡಿಸಿಷನ್ ಏನಿದೆ ಅದು ಜನರಿಗೆ ಇಷ್ಟ ಆಗಿರ್ಬೋದು. ಇಂಥ ಟೈಮಲ್ಲೂ ಕ್ಯಾಪ್ಟನ್ಸಿ ಅಂತ ವಿಚಾರದಲ್ಲಿ ಎಲ್ಲೂ ಕುಗ್ಗದೆ ಅದನ್ನು ನಿಭಾಯಿಸಿರೋ ರೀತಿ ಅದು ಇಷ್ಟ ಆಗಿರ್ಲಬಹುದು. ಇಷ್ಟ ಆಗಿದ್ದಿದ್ರೆ ಮತ್ತೆ ಯಾಕೆ ಸುದೀಪ್ ಸರ್ 3 ಸತಿ ಸೇಫಾ ಅಂತಂದ್ರು ಅವ್ರು ಬಿಲೀವೇ ಮಾಡಲ್ಲ. ಅದು ಚಮಕ್ ಕೊಟ್ಟಿದ್ದು ಅವರು ಬಿಲೀವೇ ಮಾಡಲ್ಲ, ನಾನೇ ಹೋಗ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಇಲ್ಲ, ನಾನು ಹತ್ರದಲ್ಲೇ ಇದ್ದೆ. ಸುದೀಪ್ ಸರ್ ಸೇಫ್ ಅಂತ ಹೇಳ್ತಾರೆ, ಮತ್ತೆ ಎದ್ದು ನಿಂತು ಅವರೇ ಬಿಲೀವ್ ಮಾಡಲ್ಲ ಅಂತ ಹೇಳಿದ್ರು. ಇಲ್ಲ, ಬಿಲೀವ್ ಆಗಿದೆ ಅವರಿಗೆ. ಒಂದ್ಸಲ ಹೇಳಿ ಇಲ್ಲ, ಇನ್ನೊಂದ್ಸಲ ಹೇಳಿದಾಗ ಅವರು ಆಟಾಡಿಸಿರೋ ರೀತಿಗೆ ಹೌದಾ ಅಲ್ವಾ ಅಂತ ಅನ್ನಿಸ್ತು.